ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಹಣ ನೀವು ಬಯಸೋ ಬ್ಯಾಂಕ್ ಅಕೌಂಟ್ ಖಾತೆಗೆ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ? ಅಕೌಂಟ್ ಖಾತೆಯನ್ನು ಚೇಂಜ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀರಾ? ಹಾಗಿದ್ದರೆ ಅದಕ್ಕೆ ಇಲ್ಲಿದೆ ಪರ್ಮನೆಂಟ್ ಸೊಲ್ಯೂಷನ್. ಹಿಂದೆ ನೀವು ನಿಮ್ಮ ಹತ್ತಿರದ ಯಾವುದಾದ್ರೂ ಒಂದು ರಾಷ್ಟ್ರೀಕೃತ ಅಥವಾ ಖಾಸಗಿ ಬ್ಯಾಂಕಿಗೆ ಹೋಗಿ ಒಂದು ಹೊಸ ಖಾತೆಯನ್ನು ತೆಗೀರಿ. ಖಾತೆಯನ್ನು ತೆಗೆದು ಆ ಬ್ಯಾಂಕಿನ ಸಿಬ್ಬಂದಿಯವರಿಗೆ ಹೇಳಿ, ಸರ್, ನನ್ನ PM ಕಿಸಾನ್ನದು ಬರುವಂಥ ದುಡ್ಡು ನಿಮ್ಮ ಬ್ಯಾಂಕಿಗೆ ಜಮಾ ಆಗೋ ಹಾಗೆ ನನ್ನ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಿ ಅಂತ ಹೇಳಿ. ಅವರಿಗೆ ಏನಂತ ಹೇಳಬೇಕು? ನನ್ನ PM ಕಿಸಾನ್ನ ಬರುವಂಥ ದುಡ್ಡು ನಿಮ್ಮ ಬ್ಯಾಂಕಿನಲ್ಲಿಯೇ ಜಮಾ ಆಗಬೇಕು ಅಂತ ಅವರಲ್ಲಿ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಅಕೌಂಟ್ ಚೇಂಜ್ ಆಗುತ್ತೆ. ಒಂದು ವೇಳೆ ಏನಾದರೂ ನೀವು ಬೇಡಪ್ಪ, ನನ್ನ ಹಳೆ ಯಾವುದಾದ್ರೂ ಒಂದು ಅಕೌಂಟ್ಗೆ PM ಕಿಸಾನ್ ದುಡ್ಡು ಬರೋ ಹಾಗೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ ನೀವು ನೇರವಾಗಿ ಆ ಬ್ಯಾಂಕಿಗೆ ಹೋಗಿ ಒಂದು ಆಧಾರ್ ಕಾರ್ಡ್ ಸೀಡಿಂಗ್ ಫಾರ್ಮ್ ಸಿಗುತ್ತೆ. ಆ ಆಧಾರ್ ಕಾರ್ಡ್ ಸೀಡಿಂಗ್ ಫಾರ್ಮನ್ನು ತಗೊಂಡು ಫಿಲಪ್ ಮಾಡಬೇಕು. ಆಧಾರ್ ಕಾರ್ಡ್ ಸೀಡಿಂಗ್ ಫಾರ್ಮ್ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳ್ಬೋದು. ಆಧಾರ್ ಕಾರ್ಡ್ ಸೀಡಿಂಗ್ ಏನಾದರೂ ಬೇಕಿದ್ದರೆ ಆಧಾರ್ ಕಾರ್ಡ್ ಸೀಡಿಂಗ್ ಡೌನ್ಲೋಡ್ ಅಂತ ನೀವು ಏನಾದರೂ ಗೂಗಲಲ್ಲಿ ಸರ್ಚ್ ಕೊಟ್ಟರೆ ಆಧಾರ್ ಕಾರ್ಡ್ ಸೀಡಿಂಗ್ ಫಾರ್ಮ್ ಡೌನ್ಲೋಡ್ ಅಂತ ಕೊಟ್ಟರೆ ಅಲ್ಲಿ ಸಿಗುತ್ತೆ ನಿಮಗೆ. ಇದು ಆ ಫಾರ್ಮನ್ನು ತೊಗೊಂಡು ಫಿಲಪ್ ಮಾಡಿ ನೀವು ಬ್ಯಾಂಕಿನ ಸಿಬ್ಬಂದಿಯವರಿಗೆ ಕೊಡಿ. ಸರ್, ನನ್ನ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಿ ಅಂತ ಅವರಲ್ಲಿ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಖಂಡಿತವಾಗಿ ಅವರು ಆಧಾರ್ ಕಾರ್ಡ್ ಸೀಡಿಂಗ್ ಮಾಡ್ತಾರೆ. ಒಂದು ವೇಳೆ ಕೆಲವೊಂದಿಷ್ಟು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೆಲಸದ ಒತ್ತಡದಿಂದ ಕೆಲವೊಂದಿಷ್ಟು ಸೋಂಬೇರಿಗಳಾಗಿರ್ತಾರೆ. ಅವರು ಏನು ಮಾಡೋಂಗಿಲ್ಲ, ಇಲ್ಲ ಸರ್ ಮಾಡ್ತೀವಿ ತರ್ರಿ ಅಂತ ಇಟ್ಕೊಂಡ್ಬಿಡ್ತಾರೆ. ಬಟ್ ಅದನ್ನು ಕೆಲಸ ಮಾಡೋಂಗಿಲ್ಲ, ಮುಂದುವರ್ಸಂಗೆ ಇಲ್ಲ, ಅದನ್ನು ಅಲ್ಲೇ ಪೆಂಡಿಂಗ್ ಬಿದ್ದುಬಿಡ್ತದೆ. ಈ ರೀತಿ ಸಮಸ್ಯೆ ಆಗಿರೋದ್ರಿಂದ ನಿಮ್ಮ PM ಕಿಸಾನ್ ದುಡ್ಡು ಅಕೌಂಟ್ ಚೇಂಜ್ ಆಗಂಗಿಲ್ಲ. ನನ್ನ ಸ್ನೇಹಿತ ಇದ್ದ, ಅವ್ನು PM ಕಿಸಾನ್ ಆಧಾರ್ ಕಾರ್ಡ್ PM ಕಿಸಾನ್ನ ದುಡ್ಡು ಚೇಂಜ್ ಮಾಡೋಕೋಬೇಕಂತ ತುಂಬ ಬ್ಯಾಂಕ್ಗಳೆಲ್ಲ ಅಲಿದ್ವಿ. ಬಟ್ ಅಲ್ಲೇನು ಸಮಸ್ಯೆ ಆಯ್ತು ಅಂತಂದರೆ ಆ ಆಧಾರ್ ಕಾರ್ಡ್ ಸೀಡಿಂಗ್ ಫಾರ್ಮ್ನ ತುಂಬಿ ಫಿಲಪ್ ಮಾಡಿ ಕೊಡ್ತಾ ಇದ್ವಿ ನಾವು. ಬಟ್ ಅವ್ರು ಏನು ಮಾಡ್ತಿದ್ರು, ಹೋಗಿ ಅದನ್ನು ಎಸೆದು ಬಿಡ್ತಾಯಿದ್ರು. ಯಾರು ಕೂಡ ಕೆಲಸ ಮಾಡ್ತಿರ್ಲಿಲ್ಲ. ಯಾವುದೂ ಕಿರಿಕಿರಿನೇ ಬೇಡ ಅಂತ ಕಡೆಗೆ ಏನು ಮಾಡಿದ್ವಿ ಅಂತಂದರೆ, ನನ್ನ ಸ್ನೇಹಿತ ನಾನು ಹೋಗಿ ಒಂದು ಹೊಸ ಖಾಸಗಿ ಬ್ಯಾಂಕಲ್ಲಿ ಯಾವುದ್ಯಾವುದು ಅಂದರೆ ಪಿನೋ ಬ್ಯಾಂಕಿನಲ್ಲಿ ಏನು ಮಾಡಿದ್ವಿ ಅಂತಂದರೆ, ನಾವು ಹೊಸ ಅಕೌಂಟ್ ಖಾತೆಯನ್ನು ತೆಗೆದ ನನ್ನ ಫ್ರೆಂಡ್ ಅಕೌಂಟ್ ಖಾತೆಯನ್ನು ತೆಗೆದಾಗ ಅಲ್ಲಿ ಆ ಬ್ಯಾಂಕ್ನ ಸಿಬ್ಬಂದಿಯವರಿಗೆ ನಾವು ಹೇಳಿದ್ವಿ, ಸರ್, PM ಕಿಸಾನ್ ಅಥವಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಯೋಜನೆ ಬಂದರೂ ಆ ಬರ್ತಕ್ಕಂಥ ದುಡ್ಡು ನೇರವಾಗಿ ನಿಮ್ಮ ಬ್ಯಾಂಕಿಗೆ ಅಕೌಂಟಿಗೆ ಜಮಾ ಆಗುವಾಗ ಹೇಗಾದರೂ ಮಾಡಿ ಸರ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರೇನು ಮಾಡಿದ್ರು, ನಮ್ಮದೇನು ತೆಗೆದು ಸರಿ, ನಾವು PM ಕಿಸಾನ್ ಆಗಿರ್ಬೋದು, ಇನ್ನುಳಿದ ಎಲ್ಲ ಯೋಜನೆಯ ದುಡ್ಡು ನಮ್ಮ ಬ್ಯಾಂಕಿಗೆ ಜಮಾ ಆಗುತ್ತೆ, ಏನು ತೊಂದರೆ ಇಲ್ಲ ಸರ್, ನೀವು ಹೋಗಿ ಅಂತ ಅವರು ಹೇಳಿದರು. ಅದಾದಮೇಲೆ ಏನಾಯ್ತಪ್ಪ ಅಂತಂದರೆ ನಮಗೆ PM ಕಿಸಾನ್ ದುಡ್ಡು ಜಮಾ ಆಗೋಕ್ಕೆ ಶುರು ಆಯಿತು. ನೀವು ಕೂಡ ಏನಾದರೂ ನೀವು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದರೆ, ನೀವೇನಾದರೂ ರೈತರು ಸಾಲಗಾರರಾಗಿದ್ದರೆ ಮೊದಲು ಏನು ಮಾಡಬೇಕು, ನೀವು ಹೊಸ ಬ್ಯಾಂಕಿಗೆ ಹೋಗಿ ಒಂದು ಹೊಸ ಖಾತೆಯನ್ನು ತೆಗೆದುಬಿಡಿ. ಖಾತೆಯನ್ನು ತೆಗೆದವ್ರಿಗೆ ಹೇಳಿ, ಸರ್, ನನ್ನ PM ಕಿಸಾನ್ ಅಥವಾ ಬೇರೆ ಸರ್ಕಾರದ ಯೋಜನೆ ಬರುವಂಥ ದುಡ್ಡು ನಿಮ್ಮ ಬ್ಯಾಂಕಿಗೆ ಜಮಾ ಹಾಗೆ ಮಾಡಿ ಅಂತ ಹೇಳಿ ಅವರ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಅಕೌಂಟ್ ಚೇಂಜ್ ಆಗುತ್ತೆ. ಸುಮ್ಮನೆ ಯಾವುದಕ್ಕೂ ಏನೋ ಟೈಮ್ ಪಾಸ್ ಅಂತ ಹೇಳಿರುವಂಥ ಮಾಹಿತಿ ಅಲ್ಲ ವೀಕ್ಷಕರೇ, ಸ್ನೇಹಿತರೇ. ಇದು ಏನಪ್ಪ ಅಂತಂದರೆ 100% ಆಗೇ ಆಗುತ್ತೆ. ನೀವು ಪ್ರಯತ್ನ ಮಾಡಬೇಕಷ್ಟೆ. ನೀವು ಕರೆಕ್ಟಾಗಿ ಸರಿಯಾಗಿ ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಅಕೌಂಟ್ ಖಾತೆ ಚೇಂಜ್ ಆಗೇ ಆಗುತ್ತೆ. ಸೊ ಸ್ನೇಹಿತರೆ, ಇಲ್ಲಿವರೆಗೂ ನಾನು ಹೇಳಿರ್ತಕ್ಕಂಥ ಮಾಹಿತಿಗೋಸ್ಕರನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.